ನಾನು ಕೂಗಂಗಿಲ್ಲ, ಹಿಜಾಬ್ ಹಾಕೊಂಡು ಸ್ಕೂಲ್ಗೆ ಕಾಲೇಜ್ಗೆ ಹೋಗೋದಿಲ್ಲ. ಯಾವುದಾದ್ರೂ ಕೇಸ್ನಲ್ಲಿ ಅಲ್ಲ, ಒಂದೇ ಕ್ವಶನ್ ಯಾವುದಾದ್ರೂ ಕೇಸ್ನಲ್ಲಿ ಫ್ಯಾಕ್ಟ್ ಬೇಸ್ಡ್ ಮಾತನಾಡುವಂತ ನನ್ನ ಮಗನೇ ವ್ಯಾಪಾರ ಎಲ್ಲ ಮಾಡ್ತೀಯಲ್ಲ. ನೀವು ಕೂಲ್ ಆಗಿರ್ಬೇಕು. ನೀವು ರೈಸ್ ಆದ್ರೆ ಶುಗರ್ ರೈಸ್ ಆಗ್ಬಿಡುತ್ತೆ. ಒಂದ್ಸತಿ ನಮ್ ತಿಲಕ್ ನಗರದ ಹತ್ರನೋ ಶಿವಾಜಿ ನಗರದ ಹತ್ರನೋ ಹೋಗಿ ಆಜಾನ್ ಕೂಗಕ್ ಆಗಲ್ಲ ಅಂತಿದ್ದೀರಿ. 3 ಕಿಲೋಮೀಟರ್ ದೂರದಿಂದ ಕೇಳಿಸ್ತಾ ಇರತ್ತೆ, ಜೋರಾಗಿ ಕೂಗ್ತಾ ಇರ್ತಾರೆ. ಬೆಳಗಿನ ಜಾವದ ಆಜಾನಿಗೆ ತಡೆ ಕೊಟ್ಟಿದ್ರ ಬಗ್ಗೆ ನಾನು ಮಾತಾಡಿದ್ದು. ಜನ ಬಂದು ವಾಲ್ಯೂಮ್ ಕಡಿಮೆ ಮಾಡಿಸಿ ಅಂತ ರಿಕ್ವೆಸ್ಟ್ ಕೊಡ್ತಾ ಇರ್ಬೇಕಾದ್ರೆ ನೀವು ಉಲ್ಟಾ ಹೇಳ್ತಾ ಇದ್ದೀರಿ. ಒಂದೇ ನಿಮಿಷ, ನಾನು ಕ್ವಶನ್ ಪೂರ್ತಿ ಮುಗಿಸ್ತೀನಿ. ಆಜಾನ್ ಕೂಗೋದು ಕಷ್ಟ ಆಗಿದೆ, ಹಿಜಾಬ್ ಹಾಕೊಂಡು ಸ್ಕೂಲ್ಗೆ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಯಾವ್ದಾದ್ರು ಕೇಸ್ನಲ್ಲಿ ಮುಸ್ಲಿಮರು ಅದಾರ ಅಂತಂದ್ರೆ ಅವ್ರ ಮನೆ ಬುಲ್ಡೋಸರ್ ಬರ್ತವೆ. ಇವೆಲ್ಲವನ್ನು ನೋಡಿದ್ರೆ ಸೆನ್ಸ್ ಆಫ್ ಸೆಕ್ಯೂರಿಟಿ ಇಲ್ಲ ಅಂತ ಅನ್ಸುತ್ತೆ ನನಗೆ. ಅರ್ಥ ಆಯ್ತು ಅನ್ಸುತ್ತೆ. ಎಷ್ಟು ಕಡೆಗಳಲ್ಲಿ ಎಷ್ಟು ಬಾರಿ ಕೋಮು ಗಲಭೆಗಳು ನಡೆತು. ಆ ಕೋಮು ಗಲಭೆಗಳು ನಡೆದಾಗ ಯಾವ ಪಾರ್ಟಿ ಅಧಿಕಾರದಲ್ಲಿತ್ತು, ಯಾರು ಮುಖ್ಯಮಂತ್ರಿಗಳಾಗಿದ್ರು, ಆಗ ಯಾರು ಪ್ರಧಾನಮಂತ್ರಿಗಳಾಗಿದ್ರು, ಯಾರು ಗೃಹ ಮಂತ್ರಿಗಳಾಗಿದ್ರು, ಈ ಎಲ್ಲ ಒಂದು ಡೇಟಾನ 1947 ಪ್ರಾರಂಭ ಮಾಡಿ 2014 ಪ್ರಧಾನಿಯಾಗಿ ನರೇಂದ್ರ ಮೋದಿ ಶಪಥ ತಗೊಳ್ಳೋವರೆಗೂ ಕೂಡ ಒಂದು 5 ನಿಮಿಷ ನೀವು ಜನಕ್ಕೆ ತೋರಿಸಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾನಿವತ್ತು ನಿಮ್ಮ ಹತ್ರ ಚಾಲೆಂಜ್ ಮಾಡಿ ಇವತ್ತು ಎದುರುಗಡೆ ಹೇಳ್ತಾ ಇದ್ದೀನಿ, 85% ಈ ದೇಶದಲ್ಲಿ ಆಗಿರುವಂಥ ಕೋಮು ಗಲಭೆಗಳು ಕಾಂಗ್ರೆಸ್ ಪಾರ್ಟಿ ಅಥವಾ ಕಾಂಗ್ರೆಸ್ ಪಾರ್ಟಿಯ ಕೃಪಾಪೋಷಿತ ಸೆಕ್ಯುಲರ್ ಪಾರ್ಟಿಗಳು ಅಧಿಕಾರದಲ್ಲಿದ್ದಂಥ ಟೈಮ್ನಲ್ಲಿ ಅವರ ಅಧಿಕಾರದಲ್ಲಿದ್ದಂಥ ರಾಜ್ಯಗಳಲ್ಲೇನೆ ಈ ದೇಶದಲ್ಲಿ ಆಗಿರುವಂಥದ್ದು. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ರಾಂಗ್. ಇಲ್ಲಿ ಕೂತಿರೋರು ಯಾರಾದರೂ ಆಗಿರ್ಬೋದು ಅಥವಾ ಇದನ್ನು ನೋಡ್ತಾ ಇರುವಂತ ಯಾರಾದರೂ ಆಗಿರ್ಬೋದು, ಲೆಟ್ ದೆಮ್ ಪ್ರೂವ್ ಮಿ ಫ್ಯಾಕ್ಚುಲಿ ರಾಂಗ್. ಇದರಲ್ಲಿ ಈ ದೇಶದಲ್ಲಿ ಪ್ರತಿ ಬಾರಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಿಸಿ ಕೋಮು ಗಲಭೆಯಲ್ಲಿ ಯಾರಾದರೂ ತೀರ್ಕೊಳ್ಬೋದು. ನನಗಲ್ಲಿ ಹಿಂದೂ ಸತ್ತೋದ ಅಂತಂದ್ರೆ ಅಥವಾ ಮುಸ್ಲಿಂ ಸತ್ತೋದ ಅಂತಂದ್ರೆ ಅದರಲ್ಲಿ ವ್ಯತ್ಯಾಸ ಮಾಡಿದ್ರೆ ಅವನೊಬ್ಬ ಮನುಷ್ಯನೇ ಅಲ್ಲ. ಆದರೆ ಕೋಮು ಗಲಭೆಗಳಾಗೋದಕ್ಕೆ ಕಾರಣ ಯಾರು? ಈ ಕೋಮು ಗಲಭೆಗಳನ್ನು ಇಷ್ಟು ವರ್ಷಗಳ ಕಾಲ ಇಂಜಿನಿಯರ್ ಮಾಡಿ ಅದನ್ನು ಕೃಪಾಪೋಷಣೆ ಕೊಟ್ಟು ಸಮಾಜದಲ್ಲಿ ಯಾವಾಗಲೂ ಒಂದು ಕಂದಕ ಇರಲೇಬೇಕು, ನಾವು ಒಂದು ಸಮಾಜನ ಭಯದಲ್ಲೇ ಇಟ್ಟಿರಬೇಕು, ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಕೊಳ್ಬೇಕು ಅನ್ನುವಂಥ ಮಾನಸಿಕತೆಯ ರಾಜಕಾರಣ ಈ ದೇಶದಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಿದ್ದು. ಚೆನ್ನಾಗಿ ಆಡಿಸ್ತಾ ಇದೆಯಾ? ಕರೆಕ್ಟ್ ಅಲ್ವಾ? ಚೆನ್ನಾಗಿ ಆಡಿಸ್ತಾ ಇದೆಯಾ? ಐ ನೋ ಎಲ್ರನ್ನ ಚೆನ್ನಾಗಿ ಆಡಿಸ್ತಾ ಇದೆಯಾ? ನಾನು ಅದೇ ತರ ಒಂದು ಚೆನ್ನಾಗಿ ಆಡಿಸ್ತೀಯಾ ನನಗೆ ಗೊತ್ತು. ಇವತ್ತು ಈ ದೇಶ ಅದರಿಂದ ಹೊರಗಡೆ ಬಂದಿದೆ. 2014ರಿಂದ ಇವತ್ತಿನವರೆಗೆ ದೇಶದಲ್ಲಿ ಮೇಜರ್ ಆಗಿರುವಂಥ ಯಾವುದೇ ಒಂದೇ ಒಂದು ಕೋಮು ಗಲಭೆ ಈ ದೇಶದಲ್ಲಿ ರೆಕಾರ್ಡ್ ಆಗಿಲ್ಲ. ಈಗ ನಡೀತಾ ಇದೆ ರೀ, ಹರಿಯಾಣ ನಡೀತಾ ಇದೆ. ನಾನು ಹೇಳ್ತಿರೋ ನಡೀತಾ ಇದೆ. ಈಗ ಬಕೆಟ್ ಹಿಡಿತಾವನೆ ಇವ ಬಕೆಟ್ ರಾಜ, ಬಕೆಟ್ ಹಿಡಿತಾವನೆ. ಮೇಜರ್ ಆಗಿರುವಂತಹ ಕೋಮು ಗಲಭೆಗಳು. ಒಂದ್ ನಿಮಿಷ, ನವೋಕಲಿಯ ಸತ್ಯಾಗ್ರಹ, ನವೋಕಲಿಯಲ್ಲಿ ಕೋಮು ಗಲಭೆ ನಡೆದಾಗ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. 2,000 ಜನ ಸತ್ತೋದ್ರು. 2,000 ಜನ. ಎಲ್ಲಿ ಕಂಪೇರ್ ಮಾಡ್ತಾ ಇದ್ದೀರಿ ನೀವು? ಮುಂಬೈಯಲ್ಲಿ ಕೋಮು ಗಲಭೆ ನಡೀತು, 100 ಜನ ಸತ್ತೋದ್ರು. ಎಲ್ಲಿ ಕಂಪೇರ್ ಮಾಡ್ತಾ ಇದ್ದೀರಿ ಅದನ್ನ ನೀವು? ನೀವು ನಿಮ್ಮ ಐಡಿಯಾಗಳು ಏನೇನಿವೆ ಒಂಚೂರು ಹೇಳ್ಬಿಡ್ತೀರಾ, ನಾನು ಯಾರಿಗೂ ಹೇಳಲ್ಲ. ಟೈಮ್ ಬಂದಾಗ ಹೇಳ್ತೀನಿ. ಎಲ್ಲ ಕಡೆ ಮಾಡ್ತಾ ಇದೆ. ನೀವು ಯಾವುದೇ ಆರ್ಗ್ಯುಮೆಂಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸರಿಯಾಗಿರುವಂಥ ದಾಖಲೆ ಕೊಟ್ಟು ಸತ್ಯದ ಆಧಾರದ ಮೇಲೆ ಡಿಬೇಟ್ ಮಾಡಿ.